ಜಗಬಿಡಿ ಅದಕ್ಕೆ ಬಂದ್ರು ಅದಕ್ಕೆ ಮನೆ ಬಂತೇಳಿರಿ. ಬಲಗಾಲಿನಿಂದ ಅಕ್ಕಿ ಚೆಲ್ಲಿ ಒಳಗ್ ಬಾಮ್ಮ. ಅಕ್ಕ ಮೊದ್ಲು ಒಳಗಡೆ ಬಲಗಾಲಿಡು. ಬನ್ನಿ ಬಿಗ್ರೆ. ನಿಮ್ಮ ಅತ್ತೆ ಮಾವನ್ಗೆ ನಮಸ್ಕಾರ ಮೇಡಮ್ಮ. ಶೇಖರು ಅಪ್ಪ, ಈ ದುಡ್ಡು ತಗೊಳ್ಳೋ ಗಾಡಿಯನ್ನು ಕೊಟ್ಟು ನಿಮ್ಮ ಅತ್ತಿಗೆ ನಮಸ್ಕಾರ ಮಾಡು. ಸರಿ ಅಪ್ಪ, ತಗೊಳ್ಳಿ ಅದಕ್ಕೆ. ಎಲ್ಲ ಹಾಕಿ ನಗ್ತಾ ಇದ್ದೀರಾ? ನಮ್ಗೆ ತಿಂದು ಸ್ವಲ್ಪ ಕೊಬ್ಬು. ಅಣ್ಣ ಎಲ್ಲ ಕಿಸಿತಾ ಇದ್ದಾರೆ. ಅಪ್ಪ ಹೇಳ್ತಾನೆ ತಿಂದು ಕೊಬ್ಬಂತೆ. ಇಡಿಯಟ್, ನಿನ್ಗೇನಾದ್ರು ಬುದ್ಧಿಗಿದ್ದೇನೋ? ಯಾಕೆ? ಅಪ್ಪ ಹೇಳಿದ್ದೇನು, ನೀನ್ ಮಾಡಿದ್ದೇನು? ನಾನೇನು ಮಾಡ್ದೆ? ಅಪ್ಪ ಹೇಳ್ದಾಗೆ ಮಾಡಿದ್ದು. ಚಂದ ಮಾಡ್ದೆ. ಎಲ್ಲ ಎಡವಟ್ ಮಾಡಿಟ್ಬಿಟ್ಟಿಯಲ್ಲೋ. ನೋಡಲೋ, ಅಪ್ಪ ಹೇಳಿದ್ದು ಹೀಗೆ. ಈ ದುಡ್ಡು ಕೊಡಬೇಕಾದ್ದು ಇವನಿಗೆ, ನಮಸ್ಕಾರ ಮಾಡಬೇಕಾದ್ದು ಇವನಿಗೆ. ಯಾಕೆ ಯಾಕೆ ನಾನ್ ಮಾಡಿದ ನಮಸ್ಕಾರನ? ಅಲ್ಲ, ಆಶೀರ್ವಾದ ತಕ್ಕಂಡ. ಸಾಕು ಮಾಡ್ರಪ್ಪ, ಸಾಕು ಮಾಡ್ರು. ನೋಡಕ್ ಆಯ್ಕಿಲ್ಲ. ಶಿವನೇ, ನಾಗವ, ಉಸಿ ಹಿಂಗ್ ಬಾವ. ಈ ನನ್ನ ಮಕ್ಕಳವರಲ್ಲ, ದುಡಿಯೋದ್ರಾಗ ಮುಂದು. ಅದೇ ಯವಾರ ಜ್ಞಾನದಾಗೆ ಇಂದು ನಿನ್ ಗಂಡವನಲ್ಲ, ಸೊಸೈಟಿಯಾಗಿ ದುಡಿಯೋದು, ಸಂಬಳ ತಂದು ಕೊಡೋದು. ನೀನ್ ಈ ಬುದ್ಧಿವಂತ ಅವನಲ್ಲ, ಜಮೀನಾಗ ದುಡಿಯೋದು, ದವಸ ಧಾನ್ಯ ತಂದು ಹಾಕೋದು ಅಷ್ಟೇ. ಇದ್ ಬಿಟ್ಬಿಟ್ರೆ ಇವ್ರಿಗೆ ಏನೇನೂ ಗೊತ್ತಿಲ್ಲ. ಅಪ್ಪಿ ತಪ್ಪಿ ಬ್ಯಾರೆ ಏನಾರು ಕೆಲಸ ಹೇಳ್ಬಿಟ್ರೆ ಅದೇ ಈಗ ಮಾಡಿದ್ರಲ್ಲ ಹಂಗ್ ಮಾಡ್ತಾರೆ. ಅದಕ್ಕೆ ನಾ ಏನ್ ಹೇಳ್ಬೇಕು ಅಂತೀವಿ ಅಂತಂದ್ರೆ, ಇನ್ ಮುಂದೆ ಈ ಮನೆ ಜವಾಬ್ದಾರಿ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಣವ. ಆಗ್ಲಿ ಮಾವಯ್ಯ. ಏನಮ್ಮ ನಾಗು, ಆಗ್ಲಿ ಅಂತ ಇಷ್ಟು ಸಲೀಸಾಗಿ ಒಪ್ಕೊಂಡ್ಬಿಟ್ಟಲ್ಲಮ್ಮ. ಚೆನ್ನಾಗಿ ಹೇಳ್ತೀರಿ ಮಾವಯ್ಯ. ನಮ್ಮ ಅತ್ತಿಗೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಈ ಮನೆಗಿಂತ ಎಲ್ರಷ್ಟು ದೊಡ್ಡದಾಗಿದ್ರು ಅದನ್ನ ನೋಡ್ಕೊಳ್ಳೋ ಶಕ್ತಿ ಐತೆ ಅಲ್ವೇ ಅತ್ಕಮ್ಮ? ನೋಡ್ದೇನಮ್ಮ, ಇವ್ರಿಗೆಲ್ಲ ನಿನ್ ಮೇಲೆ ಎಷ್ಟೊಂದು ನಂಬಿಕೆ ಇದೆ, ಅಭಿಮಾನ ಇದೆ. ಹೌದಮ್ಮ, ಇವ್ರ ಪ್ರೀತಿ ವಿಶ್ವಾಸನೆಲ್ಲ ಸಂಪಾದಿಸ್ಕೊಂಡು ಹುಟ್ಟದ ಮನೆಗೂ ಮೆಟ್ಟದ ಮನೆಗೂ ಬೆಳಕಾಗಿ ಬಾಳ್ಬೇಕಮ್ಮ. ಇಷ್ಟೇ ಅಮ್ಮ ನನ್ನ ಆಸೆ. ತಾರವ, ನಾಗವನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ನೀವು. ಡ್ಯಾಡಿ, ಏನಮ್ಮ ಏನು? ಅದೇನ್ ಹೇಳೆ, ಅದೇನ್ ಕೇಳೆ. ಏನ್ರಿ ಅದು? ಏನೇ ಅದು? ಮಮ್ಮಿ ಏನು ಹೇಳೆ? ನಡಿಯ ಒಳಕ್ಕೆ. ಅಲ್ಲ ಅದ್ಕೆ ತಂಗಿ, ಏಟೋತಾಯ್ತು ಇಲ್ಲಿ ಬಂದು? ಅದ್ಯಾಕಾಗಿ ನೋಡ್ತಿದ್ದಿ?
ಏನೂ ಇಲ್ಲ. ನಾನು ಬಂದಾಗ್ಲಿಂದ ನೋಡ್ತಾನೇ ಇದ್ದೀನಿ. ಹೊಲದಲ್ಲೂ ನೀನೇ ಕೆಲಸ ಮಾಡ್ತೀಯಾ, ಮನೇಲೂ ನೀನೇ ಕೆಲಸ ಮಾಡ್ತೀಯಾ. ಯಾಕೆ? ದುಡಿಕೆ ಅಂತಾನೆ ಹುಟ್ಟಿವ್ನಿ, ಕೆಲಸ ಮಾಡ್ತೀನಿ, ಅದ್ರಲ್ಲೇನ್ ತಪ್ಪು? ತಪ್ಪೇನೂ ಇಲ್ಲ. ನಾನ್ ನಿನಗೆ ಸಹಾಯ ಮಾಡ್ಲಾ? ನೀನು ಸಹಾಯ ಕಲ್ತಿರೋ ನೀನು ಕೆಲ್ಸ ಮಾಡಕ್ಕಾಯ್ತದ? ಅದೆಲ್ಲ ನಿನ್ಕೆಲ್ಲ ಆಯ್ಕಲ್ಲ ಬಿಡು. ಯಾಕೆ? ಓದ್ದೋರಿಂತ ಕೆಲಸ ಎಲ್ಲ ಮಾಡಬಾರ್ದು ಅಂತ ಏನಾದ್ರೂ ಇದೆಯಾ? ಅಸರಿ ಬಾವುಂತಮ್ಮ, ನೀನ್ಯಾಕೆ ಓದ್ಲಿಲ್ಲ? ಹೌದು, ನಾನು ಯಾಕೆ ಓದಿಲ್ಲ? ಚೆನ್ನಾಗಿದೆ. ಹಾಗಂತ ಆ ದೇವ್ರು ನಾನು ಹಣೆಯಾಗಿ ಬರೀಲಿಲ್ಲ, ನಾನೇನು ಮಾಡ್ಲಿ? ದೇವ್ರು ನಿನ್ ಹಣೆಲಿ ಚೆನ್ನಾಗೇ ಬರ್ದಿಯಾನೆ, ನಿನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಅದೇನೋ ಟಸ್ಟ್ ಫಸ್ಟ್ ನನಗೆ ಗೊತ್ತಿಲ್ಲ, ಅದೆಲ್ಲ ನಿನಗಾಯ್ತಾ? ನನಗಿರೋದಕ್ಕೆ ಮತ್ತೆ ನಾ ಇನ್ನೂ ಓದ್ತಾ ಇರೋದು. ಓ, ಏಟ್ ನಾ ಓದ್ಬಿಟ್ಟಿದ್ಯಾ ನೀನು? ಅಟ್ಟೆನಾ? ಎಲ್ಡಕ್ಸ್ರದ್ದು ನಮ್ಮಣ್ಣ ಮಾತ್ಗೂ ಹಿಡ್ದಿಟ್ಟು ಬೈದಿಟ್ಟು ಅಂತ ಇಂಗ್ಲಿಷ್ನಾಗ ಬೈತಾನಲ್ಲ, ಅದೆಲ್ಲ ನಿಂಗ್ ಗೊತ್ತದ? ನಿಮ್ಮ ಅಣ್ಣನಿಗಿಂತ ಜಾಸ್ತಿ ಓದಿದ್ದೀನಿ, ನಿಮ್ಮ ಅಣ್ಣನಿಗಿಂತ ಚೆನ್ನಾಗಿ ಮಾತಾಡ್ತೀನಿ. ಹೌದಾ? ನಮ್ಮ ಅಣ್ಣಂಗಿಂತ ಜಾಸ್ತಿ ಓದಿದ್ಯಾ ನೀನು? ಅಲ್ಲ ಇವಳ ಬಾವಂತಮ್ಮ, ಏ ಬಾವಂತಮ್ಮ, ಯಾಕ ಕಣ್ಕಂಡು ಬಾಯ್ ಬಿಟ್ಕೊಂಡು ನಿಂತ್ಕೊಂಡ್ಬಿಟ್ಟೆ? ಏನಿಲ್ಲ, ನಮ್ಮ ಅಣ್ಣ ಈಟ್ ಓದೆ ಅವ್ನಿಗೆ ಈಸ್ಟ್ ಪೊಗರು, ಬಡ್ಡಿ ಐದನ್ಗೆ. ನೀನ್ ಈಟ್ ಓದಿ ನಿನ್ಗೆ ಎಷ್ಟು ಪೊಗರು ಅಂತ ಲೆಕ್ಕಾಚಾರ. ಹೆಚ್ಚಿಗೆ ಓದೋಷ್ಟು ವಿನಯ ವಿಧೇಯತೆ ಜಾಸ್ತಿ ಆಗುತ್ತೆ. ಪೆದ್ದು ಪೆದ್ದು. ಅದೆಲ್ಲ ನನಗೂ ಗೊತ್ತೈತೆ. ನಾ ಇಟ್ಟೇಟ್ ಉದ್ದ ಇದ್ದಾಗ ನಮ್ಮಪ್ಪ ನಂಗೊಂದ್ ಪದ ಹೇಳ್ಕೊಟ್ಟಿದ್ದ. ಏನದು? ಅದೇನು ಅಂದ್ರೆ ನೀಲಾಕಾಶಕ್ಕೆ ಚಂದ್ರಭೂಷಣ, ವಿದ್ಯೆಗೆ ವಿನಯ ಭೂಷಣ, ವಿನಯ ಭೂಷಣ. ಯಾವ್ದಾವ್ದೋ ಭೂಷಣ ನನಗ್ ಜ್ಞಾಪಕ ಇಲ್ಲ. ಏ ಬಾವಂತಮ್ಮ, ನಿನ್ನ ಹತ್ರ ಮಾತಾಡ್ತಾ ಇದ್ರೆ ನನ್ಗೆ ಹೊತ್ತೋಗೋದೇ ಗೊತ್ತಾಗೋದಿಲ್ಲ. ಹಂಗ? ನಂಗ್ ನಿನ್ ಜೊತೆ ಮಾತಾಡ್ತಿದ್ರೆ ಏನ್ ಅನ್ಸ್ತದೆ ಗೊತ್ತಾ? ಏನನ್ಸುತ್ತೆ? ನನ್ ಕೆಲ್ಸ ನಡೆಯಕ್ಕಿಲ್ಲ. ಮಹಾ ಕೆಲ್ಸ. ಏ ಬಾವಂತಮ್ಮ, ನೋಡು ಹೂವೆಲ್ಲ ಎಷ್ಟು ಚೆನ್ನಾಗಿ ಅಲ್ಬಿಟ್ಟಿದೆ ಅಲ್ಲ, ನಾನು ಕಿತ್ಕೊಡು. ಕೈ 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 ಅದಕ್ಕೆ ತಂಗಿ, ನನ್ ಮುಟ್ಟಿಯಲ್ಲ ನಾಚಿಕೆ ಹಾಕಿಲ್ಲ ನಿಂಗೆ? ನನಗೆ ನಾಚಿಕೆ ಆಗ್ಬೇಕು ಅಂತೀನಿ. ನಾನು ನಿನ್ ಮದ್ವೆ ಆಗೋಳ? ನಾನು ನನ್ನ ಮಹಾ ಕಿತ್ಕೊಡ್ತಿದ್ರೆ ಅಷ್ಟೊಂದೇ ಹೋಯ್ತು. ನಾನೇ ಕಿತ್ಕೋತೀನಿ. ಹೋಗು, ನೀನೇ ಕಿತ್ಕೋ ಹೋಗು. ಏನದು 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 ಏನದು? ಇಲ್ಲಿ ಕಾಣಿಸ್ತಾ ಇಲ್ಲ. ಇದೆ 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 ಇದೆ. ಹೊರಟೋಯ್ತಾ? ಬಹಳ ವಿಚಿತ್ರವಾಗಿದೆಯಪ್ಪ. ಯಾವುದು? ಹಾವು ನೋಡಿದ್ದ ಇಲ್ಲ ನಾನು ಹಿಡ್ಕೊಂಡಿದ್ದ? ಎರಡು